ಬೆಳಗ್ಗೆ ಸಂಜೆ 2 ಟೈಮಿಂದನೂ ಸೇರಿಸಿ 3700 ರೂಪಾಯಿ ನಮಗೆ ಬಿಲ್ ಆಗುತ್ತೆ. ಈಗ 15 ದಿವಸಕ್ಕೆ ಎಷ್ಟು ಬರುತ್ತೆ ಗೊತ್ತಾ? 50,000 ಬರುತ್ತೆ. ಇನ್ನು ಬಿಲ್ಲು ಅಂದರೆ 50 1 ಲಕ್ಷ ಬರುತ್ತೆ. ಒಂದು ತಿಂಗಳಿಗೆ ಮೇವಿಗೆ ನಾವು 28,000 ರೂಪಾಯಿ ಬರೀ 4,000ದಂಗೆ ಹಾಕೊಂಡ್ರೆ 15 ದಿವಸಕ್ಕೆ 11,000 ಚಿಲ್ಲರೆ ಅಮೌಂಟ್ ಬರುತ್ತೆ. ಎಷ್ಟು? 15 ದಿವಸಕ್ಕೆ. ಅದು ಸಹಾಯಧನ 1 ಲೀಟ್ರಿಗೆ 5 ರೂಪಾಯಿ ಕೊಡ್ತಾ ಫಾರ್ಮ್ನ ತಿಂಗಳ ಆದಾಯ ಈಗ ಪ್ರೆಸೆಂಟ್ ನಮಗೆ ಬರ್ತಾ ಇರೋದು ಒಂದು ತಿಂಗಳಿಗೆ 1 ಲಕ್ಷ ಬರ್ತಾ ಇದೆ. ನಮಸ್ಕಾರ ಸ್ನೇಹಿತರೆ. ಹೈನುಗಾರಿಕೆ ಮಾಡೋದ್ರಿಂದ ನಮಗೆ ತಿಂಗಳಿಗೆ ಎಷ್ಟು ಆದಾಯ, ಒಂದು 10 ಹಸು ಸಾಕೋದ್ರಿಂದ ತಿಂಗಳಿಗೆ ಎಷ್ಟು ಆದಾಯ ಬರುತ್ತೆ, ಹಾಗೆ ಹಸು ಸಾಕೋದ್ರಿಂದ ನಮಗೆ ಆದಾಯ ಜಾಸ್ತಿ ಇರುತ್ತೆ ಇಲ್ಲ ಖರ್ಚು ಹೆಚ್ಚಾಗಿರುತ್ತೆ, ಎಲ್ಲ ವಿಷಯದ ಬಗ್ಗೆ ಇವತ್ತು ನಮ್ಮ ಫಾರ್ಮ್ನಲ್ಲಿ ನಮಗೆ ಹಾಲಿನ ಇಳುವರಿಯಿಂದ ಎಷ್ಟು ಆದಾಯ ಬರುತ್ತಿದೆ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ, ಮತ್ತು ಫೀಡಿಂದ ನಮಗೆ ಎಷ್ಟು ಖರ್ಚಾಗ್ತಾ ಇದೆ ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಲೆಕ್ಕ ಕೊಡ್ತೀನಿ. ಕೊನೆಯವರೆಗೂ ವಿಡಿಯೋ ನೋಡಿ. ಯಾರಿಗೆಲ್ಲ ಹೈನುಗಾರಿಕೆ ಸಾಕಬೇಕು ಅನ್ನೋ ಆಸೆ ಇರುತ್ತೋ ಅಂಥವ್ರಿಗೆ ಈ ಲೆಕ್ಕ ಯೂಸ್ ಆಗುತ್ತೆ. ಹಾಗಾಗಿ ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಸು ಸಾಕಬೇಕು ಅಂತ ಅಂದ್ಕೊಂಡಿರೋರಿಗೆ ಹಾಗೆ ಸಾಕ್ತಾ ಇರೋರಿಗೆ ಈ ವಿಡಿಯೋ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಇವಾಗ ಫಸ್ಟು ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂದರೆ ಎಷ್ಟು ಹಸುಗಳಿದ್ದಾವೆ ನಮ್ಮ ಫಾರ್ಮ್ನಲ್ಲಿ ಅಂತೇಳಿ ಈಗ ನಿಮಗೆ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಮತ್ತು ಆ ಕಡೆ 2 ಇದ್ದಾವೆ, ಇಲ್ಲೊಂದು ಸ್ವಲ್ಪ ಇದ್ದಾವೆ. ಟೋಟಲ್ಲು ನಮ್ಮ ಫಾರ್ಮ್ನಲ್ಲಿ 10 ಹಸು ಇದ್ದಾವೆ. ಪ್ರೆಸೆಂಟು 10 ಹಸು ಇದೆ, ಹಾಗೆ ಒಂದು ಕರು ಇದೆ ಚಿಕ್ಕದು. ಅದು ಬಿಟ್ಟರೆ ಇನ್ನೊಂದು ಅದಕ್ಕಿಂತ ಒಂದು ಸ್ವಲ್ಪ ಒಂದು 7-8 ತಿಂಗಳಾಗಿರೋ ಒಂದು ಕರು ಇದೆ. ಟೋಟಲ್ 10 ಹಸು, 2 ಕರು ಇದ್ದಾವೆ. ಇವಕ್ಕೆ 10 ಹಸುವಲ್ಲಿ 7 ಹಸು ಹಾಲು ಕೊಡ್ತಾ ಇದ್ದಾವೆ. ಇನ್ನು 2 ಹಸು ಡ್ರೈ ಇದ್ದಾವೆ, ಅಂದರೆ ಹಾಲು ನಿಲ್ಲಿಸಿದ್ದೀವಿ. ಇನ್ನೊಂದು ಪಡ್ಡೆ ಇದೆ, ಅದು 5 ತಿಂಗಳು ಗಬ್ಬ, ಇನ್ನೂ ಹಾಲು ಕೊಡ್ತಾಯಿಲ್ಲ ಗೈಸ್. ಇವಾಗ ಮೇಯ್ನಾಗಿ 7 ಹಸು ಹಾಲು ಕೊಡ್ತಿದೆ ಅಂತ ಅಂದರೆ ಎಲ್ಲದರಿಂದ 10 ಲೀಟ್ರ್ ಹಾಲು ಕೊಡ್ತಿದ್ದೇವಪ್ಪ, 70 ಲೀಟ್ರ್ ಹಾಲು ಹಾಕ್ತೀವಿ ನಾವು ಒಂದು ಟೈಮ್ಗೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಒಂದು ಹಸು ಇವಾಗ ಹಾಲು ನಿಲ್ಲಿಸ್ಬೇಕು ಅನ್ನೋ ಸ್ಟೇಜಲ್ಲಿರುತ್ತೆ. ಇನ್ನೊಂದು 2 ಹಸು ಗಬ್ಬ ಆಗಿರ್ತವೆ, ಇನ್ನೊಂದು 2 ಹಸು ಇವಾಗ ತಾನೇ ಇದ್ದಿರ್ತವೆ. ಹಾಗಾಗಿ ಎಲ್ಲ ಒಂದೊಂದು ಇದರಲ್ಲಿರೋದ್ರಿಂದ, ಲೆವೆಲಲ್ಲಿರೋದ್ರಿಂದ ಇಷ್ಟೇ ಸರಾಸರಿಯಾಗಿ ಇಷ್ಟೇ ಹಾಲು ಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ನಮ್ಮ ಫಾರ್ಮ್ನಲ್ಲಿ ಇವಾಗ ನಾವು ಒಂದು ದಿನಕ್ಕೆ ಎಷ್ಟು ಲೀಟ್ರಪ್ಪ ಹಾಲು ಹಾಕ್ತೀವಿ ಅಂದರೆ 90 ಲೀಟ್ರ್. ಪ್ರೆಸೆಂಟು 90 ಲೀಟ್ರ್ ಹಾಲು ಹಾಕ್ತಾಯಿದ್ದೀವಿ. 90 ಲೀಟ್ರ್ ಹಾಲು ಹಾಕ್ತಿರೋದ್ರಿಂದ ನಮಗೆ ಯಾವ ರೀತಿ ನಮ್ಮ ಹಾಲಿಗೆ ಯಾವ ರೀತಿ ರೇಟು ಡಿಪೆಂಡ್ ಆಗಿರುತ್ತೆಪ್ಪ ಅಂದರೆ ನಾವು ಹಾಲು ಹಾಕ್ತೀವಲ್ಲ, ಹಾಲಲ್ಲಿ ಫ್ಯಾಟ್ ಎಷ್ಟು ಬರುತ್ತೆ ಅನ್ನೋದ್ರ ಮೇಲೆ ನಮಗೆ ಅಮೌಂಟು ಡಿಪೆಂಡ್ ಆಗಿರುತ್ತೆ. ಇಷ್ಟೇ ರೇಟು ಅಂದರೆ ನಾವು ಹಾಕೋ ಹಾಲಿನ ಫ್ಯಾಟ್ ಮೇಲೆ ನಮಗೆ ರೇಟ್ ಕೊಡೋದು. ನಮಗೆ ಆಲ್ಮೋಸ್ಟ್ ನಮ್ಮ ಹಸುಗಳ ಹಾಲಲ್ಲಿ 3.5ಇಂದನೂ 5.5ವರೆಗೂ ಬರುತ್ತೆ ಫ್ಯಾಟು. ಇವು ಯಾವಾಗಲೂ ಒಂದೇ ಥರ ಬರೋಲ್ಲ. ಒಂದೇ ಥರ 3.5 ಇಲ್ಲ 4.5 ಆ ಥರ ಒಂದೇ ಥರ ಬರೋಲ್ಲ. ಒಂದೊಂದು ಟೈಮ್ಗೂ ಡಿಫ್ರೆನ್ಸ್ ಇರುತ್ತೆ, ಚೇಂಜ್ ಬರ್ತಾ ಇರುತ್ತೆ ಫ್ಯಾಟು. ನಮ್ಮ ಕಡೆ ಹೆಂಗಪ್ಪ ಅಂತಂದರೆ ಈಗ 4.0 ಇದ್ರೆ ಅದೇ 4.0 ಫ್ಯಾಟ್ ಬಂದರೆ 35 ರೂಪಾಯಿ ಕೊಡ್ತಾರೆ. 1 ಲೀಟ್ರಿಗೆ 35 ರೂಪಾಯಿ ಫ್ಯಾಟ್ ಅಂದರೆ ಅಮೌಂಟು. 1 ಲೀಟ್ರಿಗೆ 35 ರೂಪಾಯಿ ಕೊಡ್ತಾರೆ. ಇದರಿಂದ ಅಂದರೆ ಇವಾಗ 35 ರೂಪಾಯಿ ಬರ್ತಾ ಇರುತ್ತೆ ನಮಗೆ. 90 ಲೀಟ್ರಿಗೆ ನಾವು ಒಂದು ದಿನಕ್ಕೆ ಇವಾಗ ಎಷ್ಟಪ್ಪ ದುಡಿತಿದ್ದೀವಿ ಅಂದರೆ ಬೆಳಗ್ಗೆ ಸಂಜೆ 2 ಟೈಮಿಂದನೂ ಸೇರಿಸಿ 3700 ರೂಪಾಯಿ ನಮಗೆ ಬಿಲ್ ಆಗುತ್ತೆ. ಎಷ್ಟು ದಿನಕ್ಕೆ? ಒಂದು ದಿನಕ್ಕೆ. ಇವಾಗಿಂದ ಇದು ಒಂದು ದಿನಕ್ಕೆ ಇಷ್ಟ ಆದರೆ ನಮಗೆ 15 ದಿವಸಕ್ಕೆ ಎಷ್ಟು ಬರುತ್ತೆ ಗೊತ್ತಾ? 50,000 ಬರುತ್ತೆ. ಹಿಂದೆ ಮುಂದೆ ಬರುತ್ತೆ, ಅದು ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ, ಅದಕ್ಕೇನು ಮಾಡೋಕ್ಕಾಗಲ್ಲ. ಇವಾಗ 1 ಮಂತಿಗೆ ಹೋಗ್ಬಿಡೋಣ. 1 ಮಂತಿಗೆ ಎಷ್ಟಪ್ಪ ಬರುತ್ತೆ ನಮಗೆ ಬಿಲ್ಲು ಅಂದರೆ 50 1 ಲಕ್ಷ ಬರುತ್ತೆ. ಇನ್ನದು ಬಿಟ್ಟಾಕಿ ಮುಂದೆ ಎಷ್ಟು ಬರುತ್ತೋ ಗೊತ್ತಿಲ್ಲ. ಪ್ರೆಸೆಂಟ್ ನಮಗೆ 1 ಲಕ್ಷ ರೂಪಾಯಿ ಬರ್ತಾ ಇರುತ್ತೆ ಹಾಲಿನ ಬಿಲ್ಲು. ನಾವು ಎಷ್ಟು 90 ಲೀಟ್ರ್ ಹಾಕೋದ್ರಿಂದ 1 ಲಕ್ಷ ಅಂತಿದ್ದಂಗೆ ಇಷ್ಟು ಬರುತ್ತಲ್ಲ ಅಂತ ಎಲ್ಲ ನಾವು ಏನೋ ಒಂಥರ ಇವ್ರಿಗೆ 1 ಲಕ್ಷ ಬಿಲ್ ಬರುತ್ತಪ್ಪ ಆ ಥರ ಏನೋ ಅಂದ್ಕೊಳ್ಳೋಂಗಿಲ್ಲ. ಯಾಕೆ ಅಂದರೆ ಯಾವಾಗಲೂ ಒಂದೇ ರೀತಿ ಬಿಲ್ ಆಗೋಲ್ಲ. ಒಂದು ಟೈಮ್ ಫ್ಯಾಟ್ ಕಡಿಮೆ ಬಂದಿರುತ್ತೆ, ಒಂದು ಟೈಮ್ ಜಾಸ್ತಿ ಬಂದಿರುತ್ತೆ. ಇಲ್ಲಾಂದರೆ ಒಂದು ಹಸುಗೆ ಹೊಟ್ಟೆ ನೋವು ಬಂದರೂ ಹಾಲು ಕಡಿಮೆ ಆಗುತ್ತೆ, ಮತ್ತು ಕೆಚ್ಚಲು ಬಾವಾದರೂ ಹಾಲು ಕಡಿಮೆ ಆಗುತ್ತೆ, ಜ್ವರ ಬಂದರೂ ಹಾಲು ತುಂಬ ಒಂದು ಕಾರಣದಿಂದಾಗೂ ಹಸುಗಳಿಗೆ ಹಾಲು ಕಡಿಮೆ ಆಗಲಿಕ್ಕೆ ತುಂಬ ಕಾರಣಗಳು ಇರ್ತವೆ. ಹಾಗಾಗಿ ಹಾಲು ಯಾವಾಗಾದ್ರೂ ಕಡಿಮೆ ಆಗ್ಬೋದು, ಯಾವಾಗಾದರೂ ಜಾಸ್ತಿ ಆಗ್ಬೋದು. ಕಡಿಮೆ ಆದಾಗ ಡಿಸಪಾಯಿಂಟ್ ಆಗಬಾರ್ದು, ಜಾಸ್ತಿ ಆದಾಗ ಜಾಸ್ತಿ ಖುಷಿಗೆ ಪಡಬಾರ್ದು. ಏನೇ ಆಗಲಿ, ಯಾವುದೇ ಸಮಸ್ಯೆ ಬರಲಿ ಮೂವ್ ಆನ್ ಆಗ್ತಾ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಮೂವ್ ಆನ್ ಆಗ್ತಾ ಹೋಗ್ತಾ ಇರಬೇಕು ಅಷ್ಟೇ. ಇವಾಗ 1 ಲಕ್ಷ ಬಿಲ್ ಆಗುತ್ತೆ ನಮಗೆ. ಅದರಲ್ಲಿ ಖರ್ಚು ವೆಚ್ಚ ಫೀಡಿಗೆ ಎಷ್ಟು ಕೊಡಬೇಕು,
ಮತ್ತು ಒಣುಲ್ ತರಿಸ್ಬೇಕು, ಸೈಲೇಜ್ ತರಿಸ್ಬೇಕು, ಕಾನ್ಸಂಟ್ರೇಷನ್ ಫೀಡ್ ಕೊಡಬೇಕು, ಕ್ಯಾಲ್ಶಿಯಮ್ಮು, ಮಿನರಲ್ ಮಿಕ್ಸರು, ಡಿವಾರ್ಮಿಂಗು, ಸೆಮೆನ್ಸು ಎಷ್ಟಿರುತ್ತೆ ಅದರಲ್ಲಿ ಲೆಕ್ಕಾಚಾರ, ಅದೆಲ್ಲ ಒಂದು ಲೆಕ್ಕಾಚಾರ ಬೇಕಲ್ವಾ. ಅದಕ್ಕೆ ನಮ್ಮ ಫಾರ್ಮಲ್ಲಿ ಲೆಕ್ಕ ಈಗ ಆದಾಯ ಬಂದಿದ್ದು ಗೊತ್ತಾಗೈತೆ, ಲೆಕ್ಕಕ್ಕೆ ಬರಬೇಕಲ್ವ ನಿಮಗೆ ಎಷ್ಟಾಗುತ್ತೆ ಅಂತೇಳಿ. ಈಗ ಲೆಕ್ಕ ನೋಡೋಣ ಬನ್ನಿ ಗೈಸ್. ಈಗ ಒಂದು ಹಸುಗೆ ಫೀಡ್ ಕೊಡ್ತಾ ಇರ್ತೀವಿ. ಇವಾಗ ಇದು ಹಾಲು ನಿಲ್ಲಿಸಿದ್ದೀವಿ ಅಂತ ನಾವು ಹಾಲು ಫೀಡ್ ಕಡಿಮೆ ಮಾಡೋಕ್ಕಾಗಲ್ಲ. ಏಕೆಂದರೆ ಹಾಲು ನಿಲ್ಲಿಸಿದಾಗ ಒಂದು ವಾರ 15 ದಿನ ಫೀಡ್ ಕಡಿಮೆ ಮಾಡ್ಬೋದು. ಆಮೇಲೆ ಫೀಡ್ ಕೊಡಲೇಬೇಕಾ, ಒಂದು ಕರು ಚೆನ್ನಾಗಿ ಬೆಳವಣಿಗೆ ಆಗಬೇಕು ಅಂದರೆ ಫೀಡ್ ಕೊಡಲೇಬೇಕಾ. ಹಾಗಾಗಿ ನಮಗೆ ಒಂದು 15 ದಿವಸಕ್ಕೆ ಫೀಡ್ ಖರ್ಚು ಎಷ್ಟಪ್ಪ ಬರುತ್ತೆ ಅಂದರೆ 30,000ದಿಂದ 35,000 ರೂಪಾಯಿ ಒಳಗಡೆ ಬರುತ್ತೆ. ಅಪ್ರಾಕ್ಸಿಮೇಟ್ಲಿ ಇಷ್ಟು ಬರುತ್ತೆ. ಆಮೇಲೆ ನಮಗೆ ಒಂದು ತಿಂಗಳಿಗೆ ಎಷ್ಟಾಗುತ್ತೆ ಅಂದರೆ 60,000ದಿಂದ 65,000ವರೆಗೆ ಬರುತ್ತೆ ಬರೀ ಫೀಡ್ಗೆನ. ಏಕೆಂದರೆ 10 ಹಸುಗಳಿದ್ದಾವೆ, ಒಂದು ಕರುಗೆ ಹಾಕಬೇಕು, ಒಂದು 15 ಕುರಿ ಇದ್ದಾವೆ, ಅದಕ್ಕೆ ಫೀಡ್ ಜೊತೆಗೆ ಜೋಳದ ಜೊತೆಗೆ ಮಿಕ್ಸ್ ಮಾಡಿಕೊಡ್ಲೇಬೇಕಲ್ವ ಬೂಸ. ಹಾಗಾಗಿ ಕಡ್ಡಿ ಬೂಸ ಮತ್ತು ಹಿಂಡಿ ಕೊಡೋದ್ರಿಂದ ಅದಕ್ಕೆ ಎಲ್ಲ ಸೇರಿಸಿ ನಮಗೆ 60ರಿಂದ 65,000 ರೂಪಾಯಿ 60,000 ರೂಪಾಯಿ ಬರೀ ಫೀಡ್ಗೆ ಹೋಗುತ್ತೆ. ನೆಕ್ಸ್ಟು ಇದಲ್ದಲ್ಲೇ ಕ್ಯಾಲ್ಶಿಯಮ್ ಕೊಡಬೇಕು ಹಸುಗೆ, ಮಿನರಲ್ ಮಿಕ್ಸರ್ ಕೊಡಬೇಕು, ಡಿವಾರ್ಮಿಂಗ್ ಮಾಡಿಸ್ಬೇಕು, ಸೆಕ್ಸೆಡ್ ಸೆಮೆನ್ಸ್ ಹಾಕ್ತೀವಿ. ಇವಾಗ ನಮಗೆ ಹೆಣ್ಣು ಕರುನೇ ಬೇಕು ಮತ್ತು ಜನ್ರೇಷನ್ ಚೆನ್ನಾಗಿ ಬೆಳಿಬೇಕು ಅಂದರೆ ಸೆಕ್ಸೆಡ್ ಸೆಮೆನ್ ಹಾಕಿಸ್ತೀವಿ. ಅದಕ್ಕೊಂದು 2,500 ರೂಪಾಯಿ ಬೇಕೇ ಬೇಕು ಒಂದು ಈಟ್ ಹಾಕ್ಸ್ಲಿಕ್ಕೆ, ಆಯಿತಾ. ಕ್ಯಾಲ್ಶಿಯಮ್ ಕೊಡಬೇಕು, ಒಂದು ವಿಡಿಪ್ ತರಬೇಕು, ಹಾಗೆ ಪೊಟ್ಯಾಷಿಯಮ್ ಪರಮಂಗನೇಟ್ ತರಬೇಕು. ಇಂಥವೆಲ್ಲ ಚಿಕ್ಕ ಪುಟ್ಟ ಖರ್ಚಿಗೆಲ್ಲ ಸೇರಿ ಹಬ್ಬ ಬರೀ ಕ್ಯಾಲ್ಶಿಯಮು ಮಿನರಲ್ ಮಿಕ್ಸ್ಚರ್ಗೆ ಹೋದರೆ ಒಂದು 5,000 ರೂಪಾಯಿವರೆಗೂ ಹೋಗ್ತಾ ಇರುತ್ತೆ. ಹಾಗಾಗಿ ಒಂದು 7,000-8,000 ರೂಪಾಯಿ ಸೆಮೆನ್ಸ್ ಎಲ್ಲ ಸೇರಿಸಿ ಹೋಗುತ್ತೆ ಅಂಕಳ್ರಿ. ಒಂದು 7,000-8,000 ರೂಪಾಯಿ ಫುಲ್ ಹೊಂಟೋಗುತ್ತೆ. ಹಾಗಾಗಿ ಇಂಥ ಎಲ್ಲ ಖರ್ಚುಗಳನ್ನು ಸೇರಿಸಿ ಲೆಕ್ಕ ಹೇಳಬೇಕಾಗುತ್ತೆ. ಇಲ್ಲ ಗೈಸ್, ಇವಾಗ ಇದು ಚಿಕ್ಕ ಪುಟ್ಟದಕ್ಕೆಲ್ಲ ಸೇರಿಸಿ 5,000 ರೂಪಾಯಿ ಆಯಿತು ಅಂತ ಅಂದ್ಕೊಳ್ರಿ. 5,000-8,000 ರೂಪಾಯಿ ಆದರೂ ಹಾಗೆ ಆಗುತ್ತೆ ಅಂದ್ಕೊಳ್ರಿ. ಆಯಿತು. ನೆಕ್ಸ್ಟ್ ಇವಾಗ ನಾವು ಸೈಲೇಜ್ ಮೇವು ಒಣುಲ್ ತರಿಸ್ಬೇಕು, ಮೇವು ತರಿಸ್ಬೇಕು. ಒಣುಲಿಲ್ಲ ಅಂದರೂ ಅದನ್ನೂ ತರಿಸ್ಲೇಬೇಕಲ್ವಾ. ನೆಕ್ಸ್ಟು ಸೈಲೇಜ್ ಮೇವು ಪ್ರೆಸೆಂಟಿಗೆ ಡೈಲಿ ನಮ್ಗೆ ಹಾಕೋಕ್ಕೆ ಬೇಕೇ ಬೇಕು. ಇವಾಗ ನಾವು ತರಿಸಿರೋದು ಹೆಚ್ಚು ಕಮ್ಮಿ ಆಗ್ಬೋದು, ಇಲ್ಲ 4,000 ರೂಪಾಯಿ ಒಳಗಡೆನೂ ಬಂದಿರ್ಬೋದು. ಇವಾಗ ಅಕಸ್ಮಾತ್ 4,000 ರೂಪಾಯಿ ಮೇಲೇನೂ ಬಂದಿರ್ಬೋದು. ಆದರೆ ನಾವೊಂದು 4,000 ಅಂತ ಹಾಕೊಳ್ಳೋಣ. ನಮ್ಮ ಹಸುಗಳಿಗೆ ಎಷ್ಟು ಬೇಕು, ಒಂದು 6ರಿಂದ 7 ಟನ್ ಬೇಕು ಒಂದು ತಿಂಗಳಿಗೆ. ಈಗ 6ರಿಂದ 7 ಟನ್ನ 4,000 × 7 ಹಾಕೊಳ್ರಿ. 7×4 28,000. ಒಂದು ತಿಂಗಳಿಗೆ ಮೇವಿಗೆ ನಾವು 28,000 ರೂಪಾಯಿ ಬರೀ 4,000ದಂಗೆ ಹಾಕ್ಕೊಂಡ್ರೆ 28,000 ರೂಪಾಯಿ ಮೇವಿಗೆ ಹೋಗುತ್ತೆ. ಇದು ನಮ್ಮದು ಖರ್ಚೆ. ಲಾಸ್ಟಿಗೆ ನಿಮಗೆ ಅದನ್ನೆಲ್ಲ ನೀಟಾಗಿ ಬರೆದು ತೋರಿಸ್ತೀನಿ. ಫಸ್ಟು ಖರ್ಚು ವೆಚ್ಚ ಹೇಳ್ಬಿಡ್ತೀನಿ. ನೆಕ್ಸ್ಟು ಬರೋಣ ಗೈಸ್. ಇವಾಗ ನಮಗೆ ಇದರಿಂದ ಏನು ಯಾವ ಥರ ಇನ್ಕಮ್ಮು, ಒಂದು ಹಾಲಿನ ಬಿಲ್ಲು ಇನ್ಕಮ್ಮು, ಅದಾದಮೇಲೆ ನಮಗೆ ಬರೋದು ಸಹಾಯಧನ. ಸರ್ಕಾರದಿಂದ ನಮಗೆ ಪ್ರತಿ 1 ಲೀಟರ್ಗೂ 5 ರೂಪಾಯಿ ಸಹಾಯಧನ ಕೊಡ್ತಾರೆ. ನಾವಿವಾಗ ನಮ್ಮ ಫಾರ್ಮ್ನಲ್ಲಿ ಎಷ್ಟು ಹಾಲು ಕರಿತಾ ಇದ್ದೀವಪ್ಪ ಅಂತಂದರೆ, ಇವಾಗ ನಮ್ಮ ಫಾರ್ಮಲ್ಲಿ ನಾವು ಪ್ರೆಸೆಂಟ್ ಎಷ್ಟಪ್ಪ ಹಾಲು ಕರಿತಾ ಇರೋದು, ಒಂದು 15 ದಿವಸಕ್ಕೆ ಅಂದರೆ 2,264 ಸಮಥಿಂಗ್ ಕರಿತಾ ಇದ್ದೀವಿ ಅಂತ ಹಾಕ್ತಾಯಿದ್ದೀವಿ ಅಂತ ಅಂದ್ಕೊಳ್ರಿ. ಅದಕ್ಕೆ ನಮಗೆ 15 ದಿವಸಕ್ಕೆ 11,000 ಚಿಲ್ಲರೆ ಅಮೌಂಟ್ ಬರುತ್ತೆ. ಎಷ್ಟು? 15 ದಿವಸಕ್ಕೆ. ಅದು ಸಹಾಯಧನ 1 ಲೀಟ್ರಿಗೆ 5 ರೂಪಾಯಿ ಕೊಡ್ತಾ ಇದ್ದಾರೆ ಪ್ರೆಸೆಂಟು. ಇದು ಒಂದು ತಿಂಗಳಿಗೆ ಲೆಕ್ಕ ಹಾಕೋದಾದರೆ 22,000 ನೆಕ್ಸ್ಟ್ ಸಮಥಿಂಗ್ ಬರ್ಬೋದು. 22,000 ಇದು ನಮಗೆ ಇನ್ಕಮ್ಮು. ಯಾವುದು? ಹಾಲಿನ ಬಿಲ್ಲು ಮತ್ತು ಸಹಾಯಧನ ಇನ್ಕಮ್ಮು. ನೆಕ್ಸ್ಟ್ ಇನ್ನೊಂದು ಇನ್ಕಮ್ ಏನು ಗೊತ್ತಾ ನಮಗೆ? ತೆಪ್ಪೆ ಕಸದಿಂದನೂ ನಾವು ಹಸಿನ ಕಸಕ್ಕೆ ಜಾಸ್ತಿ ಒಂದು ಬೆಲೆ ಇದೆ. ಒಂದು ಲೋಡ್ಗೆ 4,000 ರೂಪಾಯಿ ಅಂತ ಅಂದ್ಕೊಳ್ರಿ. ನಮ್ಮ ಫಾರ್ಮಲ್ಲಿ ಒಂದು ತಿಂಗಳಿಗೆ ಒಂದು 4 ಲೋಡ್ ಆದ್ರೂ 4 16,000 ಆಗುತ್ತೆ ಅಂತ ಅಂದ್ಕೊಳ್ರಿ. ಎಷ್ಟು? 4 ಲೋಡ್ಗೆ 16,000. ನಾವು ತೆಪ್ಪೆ ಆ್ಯಕ್ಚುಲಿ ಮಾರಲ್ಲ, ಯಾಕೆಂದರೆ ನಾವು ತೋಟಕ್ಕೆ ಯೂಸ್ ಮಾಡ್ಕೊತೀವಿ. ಹಾಗೆ ಜೋಳ ಎಲ್ಲ ಹಸುಗೆ ಬೆಳಿಬೇಕಲ್ವಾ, ಅದಕ್ಕೋಸ್ಕರ ಅದನ್ನು ತೆಪ್ಪೆ ಮಾರಲ್ಲ ನಾವು. ನಾನು ಏನಪ್ಪ ಹೇಳ್ತಾ ಇರೋದು ನಿಮಗೆ ಗೊತ್ತಾಗಬೇಕು. ಆದಾಯ ನಮಗೆ ಹಸಿನಿಂದ ಏನಂತ ನಮ್ಗೆ ಆದಾಯ ಐತೆ ಅಂತ ನಿಮಗೆ ಗೊತ್ತಾಗಬೇಕಲ್ವಾ. ಹಾಗಾಗಿ ಹೇಳ್ತಾ ಇರೋದು. ತೆಪ್ಪೆನ ನಾವು ಮಾರಿದ್ರು 18,000 ರೂಪಾಯಿ ಅಮೌಂಟ್ ಬರುತ್ತೆ ಗೈಸ್. ಇವಾಗ ತೆಪ್ಪೆದು ಇನ್ಕಮ್ ಆಯಿತು, ಹಾಲಿಂದಾಯಿತು, ಸಹಾಯಧನ ಆಯಿತು. ಇದು ನಮಗೆ 3 ಇನ್ಕಮ್ಮು. ಇದನ್ನ ಹಾಕಿ ನಾವು ಮಾಡೋ ಖರ್ಚನ್ನು ಹಾಕಿ ಕಳೆದ್ರೆ ನಾವು ತಿಂಗಳಿಗೆ ಎಷ್ಟು ಉಳಿಸ್ತೀವಿ ಅಂತ ಗೊತ್ತಾಗುತ್ತೆ. ಆಮೇಲೆ ಇವಾಗ ಮೇನ್ ಇನ್ನೊಂದು ಇನ್ಕಮ್ ಏನು ಗೊತ್ತಾ, ನಮಗೆ 10 ಹಸು ಸಾಕು, ಇಷ್ಟೇ ನಾವು ನಮ್ಮ ಫಾರ್ಮಲ್ಲಿ ಇಷ್ಟು ಹಸು ಸಾಕ್ತೀವಪ್ಪ, ನಮಗೆ ಸಾಕು, ಇನ್ನೇನು ಬೇಡ, ನೆಕ್ಸ್ಟ್ ಬರೋ ಕರುಗಳು ಮಾರ್ತೀವಿ ಅಂದರೆ ಇವಾಗ ನಾವು ಫೀಡ್ ಹಾಕಿ ಸಾಕ್ತಾ ಇರ್ತೀವಿ, ನಮಗೆ ಖರ್ಚದು. ಇವಾಗ ಫೀಡ್ ಹಾಕಿ ಒಂದು ಕರು ಸಾಕೋದು ಖರ್ಚೆ. ಅದು ಎಷ್ಟು ಎಕ್ಸ್ಪೆನ್ಸಿವ್ ಇರುತ್ತೆ ಗೊತ್ತಾ, ಸಾಕೋದುವಾಗ ಗೊತ್ತಾಗಲ್ಲ ಅಷ್ಟೇ. ಆ ಕರುನ ಅದೇ 1 ವರ್ಷ ಆದಮೇಲೆ ಗಬ್ಬ ನಿಂತು ಫಲ ಆಗಿ ಮಾರ್ತೀವಿ ಅಂದರೆ ನಮ್ಗೆ ಅದೇ ಬಂಡವಾಳ, ಅದು ಒಂದು ಇನ್ಕಮ್ಮೆ. ಅವಾಗ ಒಂದೇ ಸಲ ಬರುತ್ತಲ್ವ ನಮಗೆ. ನಾವು ಇಷ್ಟು ದಿನ ಖರ್ಚು ಮಾಡಿರೋದು
ಆವಾಗ ಒಂದೇ ಸಲ ಬರುತ್ತೆ. ಅದು ಒಂದು ಹೈನುಗಾರಿಕೆಯಲ್ಲಿ ಮೇಯ್ನ್ ಇಂಪಾರ್ಟೆಂಟು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಗೈಸ್, ಇವಾಗ ಒಂದು ಹಸು ಚೆನ್ನಾಗಿರೋ ಹಸುಗೆ ಒಂದು ಸೆಕ್ಸೆಸ್ ಸೆಮೆನು ABS ಸೆಮೆನ್ ಅಂತ ಬರುತ್ತೆ. ಅದನ್ನೇನಾರ ಕೊಡಿಸಿ ನೀವು ಏನಾರ ಅದು ಹುಟ್ಟಿದ ಕರ, ಅವಾಗ ಹುಟ್ಟಿರೋ ಕರನೇ ನೀವು ಮಾಡ್ತೀನಿ ಅಂದರೆ, ಅದು ABS ಸೆಮೆನ್ ಕರು ಮಾಡ್ತೀನಿ ಅಂದರೆ 25,000, ಅವಾಗ ಹುಟ್ಟಿರೋ ಕರಿಗೆ 25,000 ಕೊಟ್ಟು ಇಟ್ಕೊಂಡು ಹೋಗ್ತಾರೆ. ಅಷ್ಟು ವ್ಯಾಲ್ಯೂ ಇದೆ ಇವಾಗಿನ ಹಸುಗಳಿಗೆ ಗೈಸ್. ಎಲ್ಲದು ಒಂಥರ ಇನ್ಕಮ್ಮೇ. ಅಂದರೆ ನಾವು ಸ್ವಲ್ಪ ತಾಳ್ಮೆಯಿಂದ ಮಾಡಬೇಕು, ಕಾದು ನೋಡಬೇಕು. ನಮ್ಮ ಲೆಕ್ಕ ನಾವೇನು ಮಾಡ್ತಾ ಇರ್ತೀವಿ ಅನ್ನೋದು ಮೇಯ್ನ್ ನಮಗೆ ಗೊತ್ತಿರಬೇಕು. ಇವಾಗ ಇಲ್ಲಿಂದ ಬಂದಿದ್ದ ಆದಾಯ ಎಲ್ಲೋ ಖರ್ಚು ಮಾಡಿಬಿಟ್ಟು ನಮ್ಗೆ ಆದಾಯ ಬರ್ತಾ ಇಲ್ಲ ಅಂದರೆ ಆಗಲ್ಲ. ಖರ್ಚು ಆಯ್ತಾ ಇರುತ್ತೆ, ಅದೇನು ಏನು ಮಾಡೋಕ್ಕಾಗಲ್ಲ. ಬಟ್ ಹಸುವಿನಿಂದ ಇನ್ಕಮ್ ಬರ್ತಾ ಇರುತ್ತೆ, ಯಾವುದೇ ರೀತಿ ಲಾಸ್ ಆಗಲ್ಲ. ಯಾರೋ ಕೇಳ್ತಿರೋ ಅಷ್ಟು ಹೇಳ್ತಾರೆ ಮೇಡಮ್, ಇಷ್ಟು ಆದಾಯ ಬರುತ್ತೆ, ಅಷ್ಟು ಆದಾಯ. ಕಷ್ಟಪಟ್ಟು ಮಾಡಿದರೆ ಎಲ್ಲ ಬಂದೇ ಬರುತ್ತೆ. ಹಾಗಾಗಿ ತಾಳ್ಮೆ ಇರಲಿ, ಮಾಡಿ ನೋಡಿ. ಲೆಕ್ಕ ನಿಮ್ಮ ಕೈಲಿರಲಿ. ನಿಮಗೆ ಹಸಿನಿಂದ ಬಂದಿದ್ದೆಲ್ಲ ಇನ್ನೊಂದು ಕಡೆ ಹಾಕ್ಬಿಟ್ಟು ನನಗೆ ಆದಾಯ ಬರಲಿಲ್ಲ, ಬರೀ ಖರ್ಚು ಅದೇ ಥರ ಎಲ್ಲ ಯೋಚನೆ ಮಾಡ್ಕೋಬೇಡಿ. ಫಸ್ಟು ತಾಳ್ಮೆ ಇರಲಿ ಗೈಸ್. ಇವಾಗ ಬರೋಣ ಗೈಸ್. ಇವಾಗ ನಮ್ಮದು ಖರ್ಚು ಎಷ್ಟು ಮತ್ತು ನಮ್ಮದು ಆದಾಯ, ಹಾಲಿನ ಆದಾಯ ಎಷ್ಟು, ಏನೆಂತಕ್ಕೆ ಖರ್ಚು ಮಾಡಿ ಎಷ್ಟು ಉಳಿತಾಯಿತೆ ನಮಗೆ, ಇದ್ರ ಬಗ್ಗೆ ಒಂದು ನೋಡಿ ಬರ್ದ್ಬಿಟ್ಟು ತೋರಿಸ್ತೀನಿ ನಿಮಗೆ ಗೈಸ್. ನೋಡಿ, ಇವಾಗ ನಮ್ಮ ಫಾರ್ಮ್ನ ತಿಂಗಳ ಆದಾಯ ಈಗ ಪ್ರೆಸೆಂಟ್ ನಮಗೆ ಬರ್ತಾ ಇರೋದು ಒಂದು ತಿಂಗಳಿಗೆ 1,00,000 ಬರ್ತಾ ಇದೆ. ಅದರಲ್ಲಿ ನಾನು ನಿಮ್ಗೆ ಹೇಳಿರೋ ಪ್ರಕಾರ ಸಬ್ಸಿಡಿ 22,000 ರೂಪಾಯಿ ಕೌಂಟ್ ಮಾಡೋಣ ಇದಕ್ಕೆ, ಆಯಿತಾ. ನೆಕ್ಸ್ಟು ನಾನು ತೆಪ್ಪೆನೂ ಹೇಳಿದ್ದೀನಿ, ಬಟ್ ನಾವು ತೆಪ್ಪೆ ಯೂಸ್ ಮಾಡಲ್ಲ, ನಾವು ಮಾರಾಟ ಮಾಡಲ್ಲ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಹಾಗಾಗಿ ನಾನು ತೆಪ್ಪೆ ಹಾಕೊಳ್ಳಲ್ಲ. ಅಕಸ್ಮಾತ್ ನೀವೇನಾರ ಹಾಕೊಂಡ್ರೆ 16,000 ರೂಪಾಯಿ ತೆಪ್ಪೆ ಮಾರಿದರೆ ನಿಮಗೆ ಇದು ಒಂದು ಆದಾಯನೇ. ಬಟ್ ನಾವು ಇದು ಹಾಕೊಳ್ಳಲ್ಲ, ನಮ್ದಿಷ್ಟೇ. ಯಾವುದು ಸಬ್ಸಿಡಿ, ಹಾಗೆ ಇದು ಬಿಲ್ಲು. ಮತ್ತು ಕರು ಮಾರಿದ್ರೂ ಆ ಇನ್ಕಮ್ ಬರುತ್ತೆ ಅಂತ ಹೇಳಿದೆ. ನಾವು ಕರು ಮಾರಲ್ಲ, ಬರೀ ಹಸು ಜನ್ರೇಷನ್ ಚೇಂಜ್ ಮಾಡಬೇಕು ಅಂತ ಅಷ್ಟೇ ಹಸುಗಳು ಮಾರ್ತೀವಿ. ದೊಡ್ಡವ ಕರುಗಳು ಯಾವೂ ಕೊಡೋ ಅಂಥವಿಲ್ಲ. ಸೊ ನಮ್ದಿಷ್ಟೇ ತಿಂಗಳ ಆದಾಯ. ಇವಾಗ 1,00,000ದಲ್ಲಿ 22,000 ಕಳೆಯೋಣ ಗೈಸ್. ಆ್ಯಕ್ಚುಲಿ ಸಾರಿ, 1,00,000ದಲ್ಲಿ 22,000 ರೂಪಾಯಿ ಕಳಿಬಾರ್ದು. ಇದು ನಮ್ಮ ಆದಾಯ ಅಲ್ವಾ. 1,00,000 ಟೋಟಲ್ ನಮಗೆ ಎಷ್ಟಪ್ಪ ಆದಾಯ ಬರುತ್ತೆ ಅಂದರೆ 1,22,000 ರೂಪಾಯಿ. ಈಗ ನಮ್ಮ ಖರ್ಚು ಲೆಕ್ಕ ಹಾಕೋಣ. ಇದರಲ್ಲಿ ನಮಗೆ ಫೀಡ್ಗೆ ಎಷ್ಟಾಗುತ್ತೆ? 65,000 ರೂಪಾಯಿ. ಈ ಕಡೆನೇ ಹಾಕೋಣ. 65,000 ರೂಪಾಯಿ ಫೀಡ್ಗೆ ಹೋಗುತ್ತೆ. ನೆಕ್ಸ್ಟು ಇದಾದಮೇಲೆ ನಾವಿನ್ನೆಂತಕ್ಕಪ್ಪ ಅಂದರೆ ಒಂದು 7,000ರಿಂದ 8,000 ರೂಪಾಯಿನಂತೂ ಹಾಕೊಳ್ರಿ. ಅಷ್ಟು ಬೇಕೇ ಬೇಕಾಗುತ್ತೆ. ನಾವು ಎತ್ತಾಗೋದ್ರೂ ಮಿನರಲ್ ಮಿಕ್ಸರು, ಕ್ಯಾಲ್ಶಿಯಮ್ಮು, ಡಿವರ್ಮಿಂಗು, ಸೆಮೆನ್ಸು ಅನ್ನೋದ್ರಿಂದ 8,000 ರೂಪಾಯಿ ಅದಕ್ಕೆ ಹೋಗುತ್ತೆ. ಮೇವು ಆ್ಯಕ್ಚುಲಿ ನಾವು ತರಿಸಲ್ಲ, ಆದರೂ ಹಾಕ್ತೀನಿ. ಯಾಕೆಂದರೆ ಗೊತ್ತಾಗಬೇಕಲ್ವಾ ಎಷ್ಟು ಬರುತ್ತೆ ನಮಗೆ ಉಳಿಯೋದು ಎಷ್ಟು ಅಂತ ಕರೆಕ್ಟಾಗಿ ಗೊತ್ತಾಗಬೇಕಲ್ವಾ. ಅದಕ್ಕೋಸ್ಕರ ಮೇವೂ ಸಹ ಹಾಕ್ತೀನಿ. ಸಾಮಾನ್ಯ 7 ಟನ್ ತರಿಸಿದ್ರೆ 28,000 ರೂಪಾಯಿ ಆಗುತ್ತೆ. ಹಾಗಾಗಿ ಇದನ್ನೂ ಹಾಕ್ತೀನಿ. ಇದರಿಂದ ನಮಗೆ ಕಳೆದಾಗ ಎಷ್ಟು ಉಳಿಯುತ್ತೋ ಅಷ್ಟೇ ನಮಗೆ ತಿಂಗಳ ಆದಾಯ ಗೈಸ್. ನಮಗೆ ಖರ್ಚು ತೆಗೆದು ಉಳಿದಿರುವ ಹಣ ಲಾಸ್ಟಿಗೆ 21,000 ರೂಪಾಯಿ. ಒಂದು ತಿಂಗಳಿಗೆ ಉಳ್ಕೊಳ್ಳೋದು 21,000 ರೂಪಾಯಿ. ಇದರಲ್ಲಿ ಮಿಕ್ಕಿದ್ದು ನಮಗೇನೋ ಜಾಸ್ತಿ ಕಮಿಟ್ಮೆಂಟ್ ಅವೇ, ನೀವು ಎಷ್ಟು ಮಾಡಿಕೊಂಡಿರ್ತೀರೋ ಗೊತ್ತಿಲ್ಲ. ನಮಗೆ ಮಿಕ್ಕೋದು 21,000 ರೂಪಾಯಿ ಮಿಗುತ್ತೆ. ಇದರಲ್ಲಿ ಖಂಡಿತ ಗೈಸ್ ಹೈನುಗಾರಿಕೆ ಮಾಡ್ಬೋದು. ನಮಗೆ ಬೇರೆ ಗೈಸ್ ಇವಾಗ ನಮ್ಮದು 21,000 ರೂಪಾಯಿ ನಮಗೆ ಉಳ್ಕೊಳ್ಳುತ್ತೆ. ನಮಗೆ ಕಮಿಟ್ಮೆಂಟ್ ಜಾಸ್ತಿ ಇರೋದ್ರಿಂದ ನಮಗೆ ಉಳ್ಕೊಳ್ಳುತ್ತೆ ಅನ್ನೋ ಫೀಲ್ ಆಗಲ್ಲ. ನಿಜ ಹೇಳಬೇಕು ಅಂದರೆ ನಾವು ಇಷ್ಟು ದಿನ ಲೆಕ್ಕನೇ ಹಾಕಿಲ್ಲ. ಸುಮ್ಮನೆ ಬಂದಂಗೆ ಸುಮ್ಮನೆ ಹಿಂಗೆ ಟ್ರಾನ್ಸಾಕ್ಷನ್ ಮಾಡ್ಕೊಂಡು ಹೋಗ್ತಿದ್ದೋ. ವಿಡಿಯೋ ಮಾಡಿಕ್ಕಾಗಿ ನಾವು ನಮ್ಮ ಆದಾಯ ಲೆಕ್ಕ ಹಾಕಿರೋದು ಇವತ್ತೇ ಫಸ್ಟು. ನಮಗೆ ಡೌಟ್ ಆಯ್ತೈತಿ, ನಾವು 21,000 ಉಳಿಸ್ತಾ ಇದ್ದೀವಿ ಹಸಿನಲ್ಲಿ ಅಂತೇಳಿ. ಹಾಗಾಗಿ ನೀವು ಲೆಕ್ಕ ಇಟ್ಕೊಳ್ಳಿ. ಹೈನುಗಾರಿಕೆ ಮಾಡಿ ಲಾಸ್ ಏನಿಲ್ಲ. ನೀವೇನಾದ್ರು ಕುರಿ ಇಲ್ಲ, ಕರ ಸಾಕೋದಿಲ್ಲ, ಬರೀ ಹಸುನೇ ಆದರೆ ನಿಮ್ಗಿನ್ನೂ ಹೆಚ್ಚಾಗಿ ಉಳ್ಕೊಬೋದು. ಮತ್ತು ತೆಪ್ಪೆ ಮಾರೋದ್ರಿಂದ ಹೆಚ್ಚಾಗಿ ಬರ್ಬೋದು. ನಿಮಗೆ ಏನನ್ಸುತ್ತೆ, ನೀವು ಯಾವ್ದು ರೀತಿ ಹಾಲು ಕರಿತಿದ್ದೀರಾ, ಎಷ್ಟು ಲೀಟ್ರ್ ಹಾಕ್ತಾಯಿದ್ದೀರಾ, ನಿಮಗೆ ಹೆಂಗೆ ಅನಿಸುತ್ತೋ, ನಿಮ್ಮ ಫಾರ್ಮಲ್ಲಿ ನಿಮಗೆ ಲಾಭ ಅನಿಸುತ್ತೋ ನಷ್ಟ ಅನಿಸುತ್ತೋ ಅಂದ್ಬಿಟ್ಟು ಒಂದು ಕಮೆಂಟ್ ಮಾಡಿ. ಮತ್ತು ಈ ಹಸು ಸಾಕೋದು ಬರೀ ಹಣದ್ದು ಬಿಸ್ನೆಸ್ ಸೋರ್ಸ್ಕೊಂತೂ ಅಲ್ಲ. ನಾವಿಲ್ಲಿ ನಮ್ಮ ಫಾರ್ಮಲ್ಲಿ ಬೆಳಗ್ಗೆ ಸಂಜೆ ಕೆಲಸ ಮಾಡಬೇಕು, ಹಸು ನೋಡ್ಕೋಬೇಕು, ಹಾಲು ಕರಿಬೇಕು, ಅವುಗಳ ಆರೋಗ್ಯ ನೋಡ್ಕೋಬೇಕು ಗೈಸ್. ಇನ್ನೊಂದು ಏನಪ್ಪ ಅಂತಂದರೆ, ನಾವು ಈ ಹಸು ಯಾಕಪ್ಪ ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತಂದರೆ, ಹೈನುಗಾರಿಕೆನ ಜೊತೆಗೆ ಹೊರಗಡೆ ತೋಟದ ಕೆಲಸ ಮಾಡ್ಕೋಬೋದು, ನಮ್ಮ ಮನೆಯವರು ಯಜಮಾನ್ರು ಉಕ್ಕೆಗೊಡಿಗೂ ಹೋಗ್ಬೋದು, ಬೇರೆ ಕೆಲಸದ ಜೊತೆಗೆ ಇದು ನಾವು ಬೆಳಗ್ಗೆ ಮತ್ತು ಸಂಜೆ ಅಷ್ಟೇ ನಾವು ಇದಕ್ಕೆ ಹೈನುಗಾರಿಕೆಗೆ ಟೈಮ್ ಕೊಡೋದು. ಹಾಗಾಗಿ ಬೇರೆ ಕೆಲಸನೂ ಇದ್ರ ಜೊತೆ ಆಗುತ್ತೆ. ಅಲ್ಲಿ ಏನಾದರೂ ಒಂದು ಕೆಲಸ ಇದ್ದರೆ ಹೋಗಿ ಮಾಡ್ಬೋದು, ಇಲ್ಲಿ ಬೆಳಗ್ಗೆ ಸಂಜೆ ಬಂದು ಮಾಡ್ಬೋದು. ಇಲ್ಲಿ ನೀಟಾಗಿ ಮ್ಯಾನೇಜ್ಮೆಂಟ್ ಮಾಡಿಕೊಂಡ್ರೆ, ಹಸಿಂದ ನೀಟಾಗಿ ಕೆಲಸ ಮಾಡಿಕೊಂಡ್ರೆ, ಅವುಗಳ ಆರೋಗ್ಯವಾಗಿರೋಕ್ಕೆ ನಾವು ನೋಡ್ಕೊಂಡ್ರೆ ನಮ್ಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ. ಇದರಲ್ಲೇ ಆರಾಮಾಗಿ ನಾವು ಯಶಸ್ಸನ್ನು
ಕಾಣ್ಬೋದು. ಮತ್ತು ಹಸು ಬಗ್ಗೆ ತುಂಬ ಇದೆ ಗೈಸ್. ನೀವು ಎಷ್ಟಂದರೆ ನಾವು ಎಷ್ಟೇ ಆಳಕ್ಕೆ ಹೋದ್ರೂ ಅದನ್ನು ತೆಗಿತಾ ಹೋದಷ್ಟು ಇನ್ನೂ ಜಾಸ್ತಿ ದೊಡ್ಡದು ಹಸಿನ ಅನುಭವ, ಹಸುಗಳ ವಿಷಯ. ಹಾಗಾಗಿ ನೀವು ಏನಪ್ಪ ಅಂತಂದರೆ ಒಂದೊಂದು ಎಲ್ಲ ವಿಷಯನೂ ತಿಳ್ಕೋಬೇಕು ಗೈಸ್. ಸೆಮೆನು ಅಂತೂ ಈ ಮೇಯ್ನ್ ಇಂಪಾರ್ಟೆಂಟು. ಯಾಕೆಂದರೆ ನಾನು ಕೇಳಿದ್ದೀನಿ, ನಮಗೆ ಸೆಮೆನು ಸಾಕೋ ಅವ್ರ ಹತ್ರ ಕೇಳಿದ್ದೀನಿ. ಅವರು ABS ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ABS ಅನ್ನೋದು ಇವಾಗ ಎಷ್ಟು ಇದಾಗಿ ಬೆಳೆದ್ಬಿಟ್ಟೈತೆ ಅಂತಂದರೆ ಅದನ್ನು ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಅವ್ರ ಹತ್ರ ಇನ್ನೊಂದು ಸಲ ಕೇಳ್ಕೊಂಡು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾಕೆಂದರೆ ಹಸು ಅಷ್ಟು ಆಳವಾಗಿದೆ. ಹಸುಗಳ ಬಗ್ಗೆ ತಿಳ್ಕೊಬೇಕು ಅಂದರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಇವಾಗ ಬೇರೆ ಕಡೆಯಿಂದ ಹಸು ಇಂಪೋರ್ಟ್ ಆಗ್ತಾ ಇದ್ದಾವಲ್ಲ, ಅವೆಲ್ಲ ಹೆಂಗಿರ್ತವೆ, ಅಲ್ಲಿಂದ ಇಂಪೋರ್ಟ್ ಆದಾಗ ಹಸುಗಳು ಅಂದರೆ ಹುಷಾರಿಲ್ದಲ್ಲೇ ಸತ್ತೋಗೋದಿಲ್ಲ. ಅದನ್ನು ನಮ್ಮ ಹತ್ರನೇ ಜನ್ರೇಷನ್ ಬೆಳೆಸ್ಬೋದು. ಆ ಥರ ABS ಸೆಮೆನ್ ಬಂದೈತಲ್ಲ, ಹಾಗಾಗಿ ಅದ್ರ ಬಗ್ಗೆ ನಿಮಗೆ ತಿಳಿಸ್ಬೇಕು. ಯಾಕೆಂದರೆ ನಾನೇ ತಿಳಿಸ್ಬೋದು ನಿಮಗೆ, ನನಗೆ ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕರೆಕ್ಟಾಗಿ ಗೊತ್ತಿಲ್ಲ, ಎಲ್ಲ ಒಂದು ಚೂರು ಗೊತ್ತು ಅಷ್ಟೇ. ಅಂದರೆ ಅವ್ರ ಹತ್ರನೇ ಸೆಮೆನ್ ಸಾಕೋರ ಹತ್ರನೇ ಆದರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಅದಕ್ಕೋಸ್ಕರ ನಾವು ಹಸಿನಲ್ಲಿ ಎಷ್ಟೇ ಆಳು ಕೀಳಿದ್ರು ನಾವು ಇನ್ನೂ ತಿಳ್ಕೊಳ್ಳೋ 1000 ಇರುತ್ತೆ, ಅದಂತೂ ನಿಜ. ಅಕಸ್ಮಾತ್ ನನಗೇನಾರು ನಮ್ಮ ಹಸಿನೊಂದು ಕಂಟೆಂಟ್ ಮುಗಿಯೋಕ್ಕೆ ಚಾನ್ಸ್ ಇಲ್ಲ, ನನಗೆ ಗೊತ್ತು. ಇವತ್ತೊಂದು ಆದರೆ ನಾಳೆ ಇನ್ನೊಂದು ಹೊಸ ಕಂಟೆಂಟ್ ಬರ್ತಾ ಇರ್ತದೆ, ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಅಕಸ್ಮಾತ್ ನಮ್ಮ ಕಂಟೆಂಟ್ ಮುಗ್ದೋದ್ರೂ ನಾನು ನಿಮ್ಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ ಅನ್ನೋದಂತೂ ನಂಗೆ ನಂಬಿಕೆ ಐತೆ. ಯಾಕೆ ಗೊತ್ತಾ, ಇವಾಗ ನಮ್ಮಂಥ ಚಿಕ್ಕ ಪುಟ್ಟ ರೈತರು ಸಹ ಹಸು ಸಾಕ್ತಾ ಇರ್ತಾರಲ್ಲ, ಅವ್ರದ್ದೊಂದು ಅನುಭವ ಕೇಳಿದರೆ ನಮ್ಗೆ ಎಷ್ಟೋ ಏನೋ ಒಂದು ಕಲಿತಾ ಇರ್ತೀವಿ. ಜೀವನದಲ್ಲಿ ಹೋಯ್ತಾ ಇನ್ನೂಗಾರು ಕೇಳಿ ಒಂದೊಂದು ಸ್ಟೆಪ್ ಕಲಿತಾ ಹೋಗ್ತಾ ಇರ್ತೀವಿ. ಒಬ್ಬೊಬ್ರ ಹತ್ರ ಒಂದೊಂದು ಥರ ಹಸುಗಳಿರ್ತವೆ, ಯಾರ ಹತ್ರನೂ ಒಂದೇ ಥರ ಹಸುಗಳಿರಲ್ಲ. ಆಮೇಲೆ ಸೆಮೆನ್ಸ್ ಬೇರೆ ಥರದವು ಇರ್ತವೆ, ಜರ್ಸಿಲೇ ಬೇರೆ ಥರ. ಜರ್ಸಿಗೂ ಸೆಮೆನ್ಸ್ ಬಂದೈತೆ ಅಂದರೆ ಅಲ್ಲಿನ ಕೆಪಾಸಿಟಿ ಇವಾಗ ನಾವು ಈಟ್ ಹಾಕಿದ ತಕ್ಷಣ ಡೌನ್ ಆಗುತ್ತೆ ತಾನೆ. ABS ಅಲ್ಲಿ ಆ ಥರ ಎಲ್ಲ ಪ್ರಾಬ್ಲಮ್ ಇರಲ್ಲ. ಆ ಥರ ಎಲ್ಲ ಬಂದೈತೆ. ಅದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು ಅನ್ನೋ ಆಸಕ್ತಿ ನನಗೂ ಇದೆ, ನಿಮಗೂ ಇದೆ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನೀವೇನಾರ ಕಮೆಂಟ್ ಮಾಡಿದರೆ ನಾನು ಅವ್ರ ಹತ್ರ ಫೋನ್ ಮಾಡಿ ಕೇಳ್ತೀನಿ, ಬೇಗ ಬನ್ನಿ ಸರ್ ಅಂತೇಳಿ. ಇದೇ ರೀತಿ ನಿಜವಾದ ನೈಜ ರೀತಿಯಲ್ಲಿ ವೀಡಿಯೋಸ್ ಬೇಕು ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ನಿಮ್ಗೇನು ಅನಿಸ್ತು ಅಂತೇಳಿ ವಿಡಿಯೋ ಕೊನೆಯವರೆಗೂ ನೋಡಿಬಿಟ್ಟು ಒಂದು ಕಾಮೆಂಟ್ ಹಾಕಿ ಗೈಸ್, ಇಷ್ಟೇ ಸಾಕು. ಎಲ್ಲರಿಗೂ ಒಳ್ಳೆಯದಾಗಲಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ ಒಂದು ಹಸುಗೆ 4 kg ಫೀಡ್ ಹಾಕಿದರೆ ಎಷ್ಟು ಖರ್ಚು ಬರ್ಬೋದು ಅಂತೇಳಿ ಸಂಪೂರ್ಣವಾದ ವಿವರ ತಿಳಿಸ್ಕೊಡ್ತೀನಿ. ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು.